ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ನಾನು ನಿಮ್ಮ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಅಬ್ಬಬ್ಬಬ್ಬಬ್ಬ, ಲಾಟ್ರಿ ಗುರು, ಲಾಟ್ರಿ ಅಂದ್ರೆ ಲಾಟ್ರಿ. ಈ ಥರ ಲಾಟ್ರಿ ನನಗೆ ಜೀವನದಲ್ಲಿ ಹಿಂದೆ ಹೊಡೆದಿಲ್ಲ, ಮುಂದೆ ಹೊಡೆಯೋದು ಇಲ್ಲ ಗುರು. ಪಕ್ಕ ನಾನು ಗ್ಯಾರಂಟಿ ಕೊಡ್ತೀನಿ, ಈ ಥರ ಲಾಟ್ರಿ ನಂಗೆ ಪಕ್ಕ ಹೊಡೆಯೋದಿಲ್ಲ ಗುರು. ಏನು ಗುರು ಇದು ಲಾಟ್ರಿ? ನಾನು ನಿಮ್ಮ ಮುಂದೆನೇ ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ ನೋಡಿ, ಲಾಟ್ರಿ ಹೊಡೆದಿರೋದು ನನಗೆ. ಸೊ ಈ ಥರ ಲಾಟ್ರಿ ನಿಮಗೂ ಹೊಡಿಬಹುದೇನೋ ಗೊತ್ತಿಲ್ಲ, ಸೊ ಈ ಥರ ಬರಬಹುದೇನೋ ನಿಮ್ಗೂ. ಸೊ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಹೊಡೆದಿದೆ ಅಂತ, ಏನು ಹೊಡೆದಿದೆ ಅಂತ ಲಾಟ್ರಿಲಿ. ಸೊ ನೋಡ್ತಾ ಇರ್ಬೋದು, ಮೀಶೋ ಅವರ ಅಫಿಷಿಯಲ್, ಇದು ಅಫಿಷಿಯಲ್ ಆಗಿ ಕಾಣಿಸುವಂಥ ಮೀಶೋ ಅವ್ರದ್ದು ಉಲ್ಟಾ ಕಾಣಿಸ್ತಿದೆ ನಿಮಗೆ ಮಿರರ್ ಕ್ಯಾಮ್ರಾದಲ್ಲಿ. ಓಕೆ, ನಾನು ಸ್ಕ್ರ್ಯಾಚ್ ಮಾಡ್ತಿದ್ದೀನಿ, ನೋಡ್ತಿರ್ಬೋದು ನಿಮಗೆ ಎಷ್ಟು ಸಿಕ್ಕಿದೆ ಅಂತ, ಅಂದರೆ ನನಗೆ ಎಷ್ಟು ಸಿಕ್ಕಿದೆ ಅಂತ. ಫಸ್ಟ್ ಪ್ರೈಸ್ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ವರ್ತ್ 8,40,000 ರೂಪೀಸ್ದು ಲಾಟ್ರಿ ಬಂದಿದೆ ನನಗೆ. ರಿಡಿಮ್ಷನ್ ಕೋಡ್ನ ಕೂಡ ಕೊಟ್ಟಿದ್ದಾರೆ. ಸೊ ಏನಕ್ಕೆ ಅಂದರೆ ಬೇಸಿಕಲಿ ಇವರು ಮೀಶೋದವರು 5th ಇಯರ್ ಆ್ಯನಿವರ್ಸರಿನ ಮಾಡ್ತಿದ್ದಾರಂತೆ. ಅದಕ್ಕೋಸ್ಕರ ನಾನು ಹೆವಿ ಕಸ್ಟಮರ್ ಅಂತ ಇವ್ರಿಗೆ, ಅದಕ್ಕೋಸ್ಕರ ಇವರು ನನಗೆ ಒಂದು ಕೂಪನ್ ಕೋಡ್ನ ಕೊಟ್ಟಿದ್ದಾರೆ, ಅಂದರೆ ರಿಡಿಮ್ಷನ್ ಕೋಡ್ನ ಕೊಟ್ಟಿದ್ದಾರೆ. ಒಂಥರ ಏನೋ ಸ್ಕ್ರ್ಯಾಚ್ ಆ್ಯಂಡ್ ವಿನ್ ಅಂತ ಏನೋ ಒಂದು ಆಫರ್, ಇವ್ರದ್ದು ಏನೋ ಒಂದು ಸ್ಪೆಷಲ್ ಆಗಿ ಆಫರ್ ನಡೀತಾ ಇದೆ. ಅದರಲ್ಲಿ ನಾನು ವಿನ್ನರ್ ಆಗಿರೋದಕ್ಕೆ 8,40,000 ವರ್ತ್ ಕಾರ್ ನನಗೆ ಫ್ರೀ ಆಗಿ ಸಿಗ್ತಾ ಇದೆ. ಸೊ ಇದಕ್ಕಿಂತ ಖುಷಿ ವಿಚಾರ ಇನ್ನೂ ಒಂದು ಇರುತ್ತಾ ಗುರು? ಇದನ್ನ ಕ್ಲೇಮ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಅಂದ್ರೆ ಏನು ಇಲ್ಲ ಗುರು, ಏನು ಮಾಡಬಾರ್ದು. ಇಂಡಿಯನ್ ಪೋಸ್ಟ್ ಇಂದ ನಿಮ್ಗೆ ಒಂದು ಈ ತರ ಲೆಟರ್ ಬಂದಿರುತ್ತೆ, ಅದರಲ್ಲಿ ಸ್ಕ್ರಾಚ್ ಕಾರ್ಡು ಕೂಡ ಇರುತ್ತೆ. ಸೊ ನೀವು ಓಪನ್ ಮಾಡಿದ್ರಿ ಅಂತಂದ್ರೆ ಇಲ್ಲೆಲ್ಲ ಕ್ಯಾಮ್ರಾದಲ್ಲಿ ನಿಮ್ಗೆ ಉಲ್ಟಾ ಕಾಣಿಸ್ತಿರುತ್ತೆ. ನಾನು ನಿಮಗೆ ಸೀದಾ ತೋರಿಸ್ತೀನಿ ಬೇಕು ಅಂದ್ರೆ ಹೆಂಗಿರುತ್ತೆ ಅಂತ. ಸೊ ಇದು ಈ ತರ ಒಂದು ಅಪ್ಲಿಕೇಶನ್ ಏನು ಹೇಳ್ತಾರೆ ಇದಕ್ಕೆ, ಪೇಪರ್ ಬಂದಿರುತ್ತೆ, ಅಪ್ಲಿಕೇಶನ್ ಅಲ್ಲ ಏನೂ ಅಲ್ಲ. ಇದರಿಂದ ಆರಾಮಾಗಿ ನೀವು ರೆಡಿ ಮಾಡ್ಕೊಬೋದು. ನಿಮ್ಗೆ ಏನಾದ್ರು ಈ ತರ ಬಂದಿತ್ತು ಅಂದ್ರೆ ಮೀಶೋ ಅಂತ ಕಾಣಿಸ್ತಿರ್ಬೋದು, ಉಲ್ಟಾ ಎಲ್ಲ ಕಾಣಿಸ್ತಿದೆ ನಿಮಗೆ. ಇದು ಮೀಶೋ ಇಂದನಾದ್ರು ಬರ್ಬೋದು, LIC ಇಂದನಾದ್ರು ಬರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಬೇರೆ ಆ್ಯಪ್ಗಳಿಂದ ಬೇಕಾದ್ರೂ ಬರ್ಬೋದು, ಪೇಟಿಎಮ್ ಇಂದ ಬರ್ಬೋದು, ಅಥವಾ ಟಿಂಡರಿಂದ ಬರ್ಬೋದು, ಯಾವುದರಿಂದ ಬೇಕಾದ್ರೂ ಬರ್ಬೋದು, ಹೇಳೋಕ್ಕಾಗೋದಿಲ್ಲ ಈ ಅಪ್ಲಿಕೇಶನಿಂದ ಬರುತ್ತಾ ಅಂತ. ಸೊ ಈ ಥರ ನಿಮಗೆ ಪಕ್ಕ ಬಂದೇ ಬರುತ್ತೆ. ಯಾವ ಥರ ಒಂದಿನಾರು ನಿಮಗೋ ನಿಮ್ಮ ರಿಲೇಟಿವ್ಸ್ಗೋ ಪಕ್ಕ 100% ಬಂದೇ ಬರುತ್ತೆ. ಕಾರ್ ಲಾಟ್ರಿ ಹೊಡೆದಿದೆ, ಅದು ಹೊಡೆದಿದೆ, ಇದು ಹೊಡೆದಿದೆ ಅಂತ. ಸೊ 100% ಯಾರಿಗಾರು ನಿಮ್ಮ ರಿಲೇಟಿವ್ಸ್ಗೋ ಅಥವಾ ಅಕ್ಕಪಕ್ಕದಲ್ಲಿ ಮನೇಲಿರೋರ್ಗಾದ್ರೂ ಪಕ್ಕ ಈ ಥರ ಬಂದಿರುತ್ತೆ. ಸೊ ಇದು ರೀಸನ್ ಏನು ಅಂತಂದರೆ, ಹೊಡೆದಿರೋದು ನನಗೆ ಲಾಟ್ರಿ ಇದು ನಿಜವಾದ ಲಾಟ್ರಿ ಎಲ್ಲಾದರೂ ಇದು ದೊಡ್ಡ ಸ್ಕ್ಯಾಮ್ ಇದು. ಸೊ ನೀವು ಈ ಥರ ಸ್ಕ್ಯಾಮ್ಗೆ ಬಲಿ ಆಗಬಾರ್ದು ಅಂತಲೇ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಸೊ ಲಾಟ್ರಿ ಹೊಡೆದಿದ್ದೆ ಅನ್ನೋ ಖುಷಿಲಿ, ಅಂದರೆ ಆಬ್ವಿಯಸ್ಲಿ ಈ ಥರ ಲಾಟ್ರಿ ಏನಾರು ಹೊಡಿತು ಅಂತಂದರೆ ಸ್ಕ್ರ್ಯಾಚ್ ಮಾಡಿದಾಗ ಅದು ಇಂಡಿಯನ್ ಪೋಸ್ಟಿಂದ ಅಫಿಷಿಯಲ್ ಆಗಿ ಬಂದಿದೆ ಅಂತಾಗ ಜನ ನಂಬೋದು ಸಹಜ. ಸೊ ಈ ಥರ ಲಾಟ್ರಿ ಅಂದರೆ ಈ ಥರ ಸ್ಕ್ರ್ಯಾಚ್ ಎಲ್ಲ ಮಾಡಾದ್ಮೇಲೆ ಮೀಶೋ ಅಫಿಷಿಯಲ್ ಆ್ಯಪಿಂದ ಜೊತೆಗೆ ಇಲ್ಲೆಲ್ಲ ವೆರಿಫೈಡ್ ಎಲ್ಲ ಏನೇನೋ ಹಾಕ್ಬಿಟ್ಟಿದಾರಲ್ಲ ಗುರು, ಇದು ಒರಿಜಿನಲ್ಲೇ ಇರಬೇಕು, ಜೆನ್ಯೂನೇ ಇರಬೇಕು, ಜೊತೆಗೆ ಇಲ್ಲೇನೋ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಏನಿದೆ ಅಂತಂದರೆ ಕತೆ ಕಹಾನಿ ಎಲ್ಲ ಏನಿದೆ ಅಂತಂದರೆ ಇಲ್ಲಿ ಇವರು ಇಷ್ಟನ್ನ ಕೊಡ್ತಾರಂತೆ, 8,40,000 ವರ್ತ್ ಕಾರ್ನ ಇವರು ನಮಗೆ ಕೊಡ್ತಾರಂತೆ. ನಾವೇನು ಮಾಡಬೇಕು ಅಂತಂದರೆ, ಅಂದರೆ ಅಮೌಂಟ್ ಕೊಡ್ತಾರೋ ಕಾರ್ ಕೊಡ್ತಾರೋ, ನಾವು ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದಾರೆ, ಆ ಫೋನ್ ನಂಬರ್ಗೆ ಕಾಲ್ ಮಾಡಬೇಕು ಅಥವಾ ವಾಟ್ಸಪ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಆ ಫೋನ್ ನಂಬರ್ಗೆ ವಾಟ್ಸಪ್ಪು ಅಥವಾ ಕಾಲ್ನ ಮಾಡ್ತು ಅಂದರೆ ಅವ್ರು ಏನು ಹೇಳ್ತಾರೆ ಅಂತಂದರೆ, ಇಲ್ಲಿ ಕೊಟ್ಬಿಟ್ಟಿದ್ದಾರೆ ನಿಮಗೆ, ಅವ್ರು ಹೇಳೋದೇ ಬೇಡ, ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಇದಕ್ಕೆ ಗೌರ್ಮೆಂಟ್ ಟ್ಯಾಕ್ಸಸ್ಸು ಮತ್ತು ಪ್ರೊಸೆಸಿಂಗ್ ಫೀಸು ಅದು ಇದೆಲ್ಲ ಇರುತ್ತಲ್ಲ, ಅದನ್ನು ಫಸ್ಟು ನಾವು ಅವರಿಗೆ ಕೊಡಬೇಕಂತೆ. ಅದಾದಮೇಲೆ ಅವರು ಆ ಅಮೌಂಟ್ನ ನಮಗೆ ಕೊಡ್ತಾರಂತೆ ಅಥವಾ ಕಾರ್ನ ಕೊಡ್ತಾರಂತೆ. ಅಮೌಂಟ್ನ ಕೊಡ್ತಾರೆ ಅಂತ ಅನ್ಕೊಂಬಿಡಿ, 8,40,000 ಅಮೌಂಟ್ನ ಕೊಡ್ತಾರೆ ಅಂತ ಅನ್ಕೊಳ್ಳಿ. ಇದಕ್ಕೆ ಪ್ರೊಸೆಸಿಂಗ್ ಫೀಸು ಒಂದು ಅಷ್ಟು 50,000ನೋ ಅಥವಾ ಒಂದು 40,000ನೋ ಹೇಳ್ತಾರೆ. ನಮ್ಮ ಜನಗಳು ಬಕ್ರಾಗಳು ಹೆಂಗಿರ್ತಾರೆ ಅಂತಂದರೆ, ಸ್ವಲ್ಪ ಜನ ಬಕ್ರಾ ಆಗಿರೋರು ಇರ್ತಾರೆ, ಅವರು ಅಷ್ಟು ಜನ ಬಕ್ರ ಆಗಿಲ್ದಂಗೆ ಇಷ್ಟು ಜನಕ್ಕೆ ಈ ಥರ ಕಳಿಸೋದಿಲ್ಲ. ಈ ಸುಮಾರು ಜನಕ್ಕೆ ಬಂದಿದೆ, ನಾನು ನೋಡಿರೋ ಹಾಗೇನೆ. ಸೊ ಇದು ಬರೀ ಒಂದು ಆ್ಯಪಿಂದ ಬರುತ್ತೆ ಅಂತಲ್ಲ. ಸೊ ಇವರೆಲ್ಲ ಮಕ್ಕರ್ ಮಾಡೋದಕ್ಕೆ, ಮೀಶೋ ಅವರ ಹೆಸರನ್ನ ಹಾಳು ಮಾಡೋದಕ್ಕೆ, ಬೇರೆ ಆ್ಯಪ್ಗಳ ಹೆಸರುಗಳನ್ನ ಹಾಳು ಮಾಡೋದಕ್ಕೆ ಈ ಥರ ಮಾಡ್ತಿದ್ದಾರೆ. ಇದು ನೋಡ್ತೋದ್ರೆ ನಿಮಗೆ ಜೆನ್ಯೂನ್ ಆಗಿ ಅನ್ಸುತ್ತೆ ಗುರು, ಇದು ವೆರಿಫೈಡು, ಅದು ಇದು ಸಿಗ್ನೇಚರು, ಅದು ಇದೆಲ್ಲ ನೋಡ್ತೋದ್ರೆ ನಿಮಗೆ ಜೆನ್ಯೂನ್ ಆಗಿ ಅನ್ಸುತ್ತೆ. ಇಲ್ಲ ಗುರು, ಇದು ಮೀಶೋ ಅವರೇ ಕಳಿಸಿದಾರೆ, ನಾನು ಎಲ್ಲೋ ಶಾಪಿಂಗ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಇದೊಂದು ವೋಚರ್ ಬಂದ್ಬಿಟ್ಟಿದೆ ನನಗೆ ಅಂತ ಅನ್ಸುತ್ತೆ. ನಾನು ಮೀಶೋ ಶಾಪಿಂಗ್ ಏನೋ ಮಾಡಿಲ್ಲ ಯಾವತ್ತೂ. ಸೊ ನೀವು ಕೂಡ ಮಾಡಿರೋದಿಲ್ಲ, ನೀವು ಯಾವುದೋ ಅಪ್ಲಿಕೇಶನ್ ಯೂಸ್ ಮಾಡ್ತಿರೋದಿಲ್ಲ. ಬಟ್ ಆದರೂ ಕೂಡ ನಿಮಗೆ ಈ ಥರ ಒಂದು ವೋಚರು, ಗಿಫ್ಟ್ ಕಾರ್ಡು, ಈ ಥರ ಎಲ್ಲ ಬರುತ್ತಾ, ಅದು ಲಾಟ್ರಿ ಹೊಡೆದಿದೆ, ಇದು ಲಾಟ್ರಿ ಹೊಡೆದಿದೆ, ನಿಮಗೆ 10 ಲಕ್ಷ ಕೊಡ್ತೀವಿ, 20 ಲಕ್ಷ ಕೊಡ್ತೀವಿ, ನೀವು ಇಷ್ಟು ಪ್ರೊಸೆಸಿಂಗ್ ಫೀಸ್ನ ಪೇ ಮಾಡಿ, ಆಮೇಲೆ ನಿಮಗೆ ಎಲ್ಲ ಬ್ಯಾಂಕಿಗೆ ಡೈರೆಕ್ಟಾಗಿ ಇಳಿಸ್ತೀವಿ, ಅದು ಇದು ಅಂತೆಲ್ಲ ಮಕ್ಕರ್ ಮಾಡ್ತಾರೆ. ಸೊ ಇದಕ್ಕೆ ಸುಮಾರು ಜನ ಬಲಿಯಾಗಿರೋರು ಕೂಡ ಇದ್ದಾರೆ. ಸೊ ಇದನ್ನ ಯಾರು ನಂಬಕ್ಕೆ ಹೋಗ್ಬೇಡಿ ಅಂತ ಮಾಡ್ತಾ ಇರುವಂತ ವಿಡಿಯೋ ಅಷ್ಟೇ. ಇವಾಗ ನೀವು ಕೇಳ್ಬೋದು, ಈ ಸ್ಕ್ಯಾಮರ್ಸ್ಗೆ ನಿನ್ನ ಫೋನ್ ನಂಬರ್ ಹೆಂಗ್ ಸಿಕ್ತು, ನಿನ್ನ ಅಡ್ರೆಸ್ ಹೆಂಗ್ ಸಿಕ್ತು ಅಂತ ಕೇಳ್ಬೋದು. ಸೊ ನೀವು ಆನ್ಲೈನ್ ಅಲ್ಲಿ ಏನಾದ್ರು ಮಾಡ್ತಾ ಇದ್ದೀರಾ ಅಂತಂದ್ರೆ, ಯಾವ್ದಾದ್ರು ಟ್ರಾನ್ಸಾಕ್ಷನ್ ಅಥವಾ ಸುಮ್ಮನೆ ಯಾವ್ದಾದ್ರು ಅಕೌಂಟ್ ಕ್ರಿಯೇಟ್ ಮಾಡ್ತಿದ್ದೀರೋ, ಅಥವಾ ಏನಾದ್ರು ಯಾವ್ದಾದ್ರು ಸೈಟ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದ್ರೆ, ಸೊ ನಿಮ್ದೆಲ್ಲ ಒಂಥರ ವಲ್ನರಬಲ್ ಆಗಿ ಇರುತ್ತೆ. ಆಬ್ವಿಯಸ್ಲಿ ಎಲ್ಲರೂ ಏನ್ ಬೇಕಾದ್ರೂ ತಗೊಬೋದು, ಅಥವಾ ಎಲ್ಲಾದ್ರೂ ಹೋಗ್ಬಿಟ್ಟು ನೀವೇ ಕೊಟ್ಟಿರ್ತೀರಾ ಈಚೆ ಕಡೆ ಈ ಅಡ್ರೆಸ್, ಈ ಫೋನ್ ನಂಬರ್ ಅಂತ, ಎಲ್ಲಿಂದ ಬೇಕಾದ್ರೂ ತಗೊಬೋದು ಇವ್ರು. ಆಯ್ತಾ, ಒಂದೇ ವೇ ಅಂತ ಇಲ್ಲ, ಆನ್ಲೈನಲ್ಲಿ ಬೇಕಾದ್ರೂ ತಗೊಬೋದು ಅಥವಾ ಆಫ್ಲೈನಲ್ಲಿ ಬೇಕಾದ್ರೂ ತಗೊಬೋದು. ಎಲ್ಲಿಂದ ಬೇಕಾದ್ರೂ ಡೇಟಾ ಬೇಸ್ ಎಲ್ಲೆಲ್ಲಿ ಕೊಟ್ಟಿರ್ತಾರೋ ನೀವು, ಅಲ್ಲಿಂದ ಬೇಕಾದ್ರೂ ಕಲೆಕ್ಟ್ ಮಾಡ್ಕೋಬೋದು. ಸೊ
ಒಂಥರ ಎಲ್ಲ ಸಿಕ್ಕಾಪಡೆ ವಲ್ನರಬಲ್. ನಿಮ್ಮ ಅಡ್ರೆಸ್ಸು ನಿಮ್ಮ ಫೋನ್ ನಂಬರ್ ಯಾರಿಗೂ ಸಿಗೋದೇ ಇಲ್ಲ ಅಂತ ಅನ್ಕೊಳೋದಕ್ಕಂತೂ ಹೋಗ್ಲೇಬೇಡಿ. ಸೊ ಇದೆಲ್ಲ ವಲ್ನರಬಲ್ ಆಗಿರೋದ್ರಿಂದ ಸೊ ಈ ಥರ ನಿಮಗೆ ಅವಾಗ ಬಂದರೂ ಬರಬಹುದು ಅಥವಾ ಹಿಂದೆ ಬಂದಿದ್ರು ಬಂದಿರಬಹುದು. ಸೊ ಇದನ್ನ ಜಾಸ್ತಿ ಜನ ನಂಬೋದಿಲ್ಲ ಆಯ್ತಾ, ಇವಾಗೆಲ್ಲ ಗೊತ್ತಾಗಿದೆ ಎಲ್ಲರಿಗೂ. ಸ್ವಲ್ಪ ಜನ ಇದನ್ನ ನಂಬಿಟ್ಟು ಮಕ್ಕರಾಗೋರು ಇದ್ದಾರೆ. ಇವ್ರು ಏನು ಮಾಡ್ತಾರೆ ಅಂದರೆ ವಾಟ್ಸಪ್ಪಲ್ಲಿ ನೀವೇನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಇವ್ರಿಗೆ ಅಂದ್ರೆ ಅಥವಾ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅಂದರೆ ಇಷ್ಟು ಅಮೌಂಟ್ ಹಾಕಿ ಅಂತ ಹೇಳ್ತಾರೆ, ಒಂದು 20,000 30,000 ಹಾಕಿ ಅಂತ ಹೇಳ್ತಾರೆ. ನೀವೇನಾದ್ರು ಆ ಅಮೌಂಟ್ನ ಪೇ ಮಾಡಿದ್ರಿ ಅಂತಂದರೆ ಇನ್ನೂ ಅಡಿಷ್ನಲ್ ಅಮೌಂಟ್ನ ಇವರು ನಿಮ್ಮಿಂದ ಡಿಮ್ಯಾಂಡ್ ಮಾಡ್ತಾರೆ. 30,000 ಕೊಟ್ಬಿಟ್ಟಿದ್ದೀನಿ ಗುರು ನಾನು, ಇನ್ನೊಂದು 30 ಅವ್ರು ಇನ್ನೊಂದ್ಸಲಿ ಒಂದು 30,000 ಕೇಳ್ತಾರೆ ಅಂತ ಅನ್ಕೊಳ್ಳಿ. ಇಲ್ಲ 30,000 ಕೊಟ್ಬಿಟ್ಟಿದ್ದೀನಿ, ಇನ್ನೊಂದು 30,000 ಕೊಡ್ತು ಅಂತಂದರೆ ಅದೇನೋ ಪ್ರೊಸೆಸಿಂಗ್ ಆಗ್ತಿದೆ ಅಂತಲ್ಲ, ಇನ್ನೊಂದು 30,000 ಕೊಟ್ಟರೆ 8 ಲಕ್ಷ ಬಂದ್ಬಿಡುತ್ತೆ ಗುರು ಅಂತ ಆಸೆಯಿಂದ ಹಂಗಂಗೆ ದುಡ್ಡನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಹೋಗ್ತಾರೆ ಇವರು. 30,000 ಕೊಟ್ಟರೆ ಇನ್ನೂ ಒಂದು 30,000 ಕೇಳ್ತಾರೆ, ಆ 30,000 ಕೊಟ್ಟರೆ ಇನ್ನೂ ಒಂದು 30,000 ಕೇಳ್ತಾರೆ. ಸೊ ಆ ಥರ ನಿಮ್ಮ ಪಾಪರ್ ಮಾಡ್ತಾರೆ ಅಷ್ಟೇನೆ. ಜಾಸ್ತಿ ಎಲ್ಲ ಕತೆ ಹೊಡೆದಿದ್ದು ಸಾಕು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದನ್ನು ಜಾಸ್ತಿ ಜನ ನಂಬೋದಕ್ಕೆ ಹೋಗೋದಿಲ್ಲ, ಸ್ವಲ್ಪ ಜನ ಮಕ್ಕರಾಗ್ತಾರೆ. ಸೊ ನೀವೇನಾದ್ರು ನನ್ನ ವಿಡಿಯೋ ನೋಡ್ಬಿಟ್ಟು ಸ್ವಲ್ಪ ಎಜುಕೇಟ್ ಆಗಿದ್ದೀರಾ ಅಂತಂದರೆ ಈ ಸ್ಪೆಷಲ್ ವಿಡಿಯೋ ಮಾಡಿರೋದು ಇದಕ್ಕೋಸ್ಕರನೇ, ಸ್ವಲ್ಪನಾದ್ರು ಎಜುಕೇಟ್ ಆಗಲಿ ನಮ್ಮ ಹುಡುಗರು ಇದ್ರ ಬಗ್ಗೆ ಅಂತ. ಸೊ ಈ ಥರ ಸುಮಾರು ನೋಡಿದ್ದೀನಿ ನಾನು ಕೂಡ ಬರ್ತಾ ಇರೋದು ಆನ್ಲೈನ್. ಇವಾಗಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಆನ್ಲೈನಲ್ಲಿ ಬಂದರೆ ನಮ್ಮ ಜನ ಜಾಸ್ತಿ ನಂಬೋದಿಲ್ಲ. ಈ ಥರ ಆಫ್ಲೈನೆಲ್ಲ ಬಂದ್ಬಿಡ್ತು ಅಂದರೆ ಇಲ್ಲ ಗುರು ಏನೋ ಪೋಸ್ಟರ್ ಬಂದಿದೆ ಅಂತಾರೆ, ಜೆನ್ಯೂನ್ ಇರ್ಬೋದು ಗುರು ಅಂತ ಅಂದ್ಕೊಂಡು ಸ್ವಲ್ಪ ಮಕ್ಕರ್ ಆಗ್ತೀರಾ. ಅದಕ್ಕೋಸ್ಕರನೇ ಮಾಡ್ತಿರೋಂಥ ಒಂದು ಎಜುಕೇಟಿವ್ ವಿಡಿಯೋ ಅಂತಲೇ ಹೇಳ್ಬೋದು ಇದು. ಸೊ ಮಕ್ಕರ್ ಆಗೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ನೋಡಿರೋ ಅಂತ ಗೊತ್ತಿರುತ್ತೆ ಆಲ್ಮೋಸ್ಟ್ 90% ಯಾರು ಮಕ್ಕರ್ ಆಗೋದಕ್ಕೆ ಹೋಗೋದಿಲ್ಲ, ಗೊತ್ತಾಗ್ಬಿಡ್ತು ದೊಡ್ಡ ಸ್ಕ್ಯಾಮ್ ಗುರು ಇದೆ ಅದು. ಯಾವತ್ತೂ ಕೂಡ ಯಾವುದೇ ಆ್ಯಪ್ ಅವರು ಕೂಡ ಆ್ಯಪ್ ಅವರ ಮಾತ್ರ ಅಂತಲ್ಲ, ಯಾರು ಕೂಡ ಏನೂ ಕೂಡ ಫ್ರೀಯಾಗೆ ಕೊಡೋದಕ್ಕೆ ಹೋಗೋದಿಲ್ಲ. ನಿಮಗೆ ಫ್ರೀಯಾಗಿ 8 ಲಕ್ಷದ ಲಾಟ್ರಿ ಹೊಡೆದ್ಬಿಟ್ಟೈತೆ, ಅದು ಹೊಡೆದ್ಬಿಟ್ಟೈತೆ, ಇದು ಹೊಡೆದ್ಬಿಟ್ಟೈತೆ ಅಂದರೆ ನೀವು ನಂಬೋ ಅಂತ ಅಗತ್ಯತೆ ಅಂತೂ ಇಲ್ಲವೇ ಇಲ್ಲ. ಫಸ್ಟ್ ಆಫ್ ಆಲ್ ಇದು ಮಕ್ಕರು ಸ್ಕ್ಯಾಮು ಅಂತ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಜನಕ್ಕೆ ಗೊತ್ತಾಗೋದಿಲ್ಲ, ವೆರಿಫೈ ಅದು ಇದು ಅಂತೆಲ್ಲ ಹಾಕೊಂಡಿರೋದು ಸೈನು ಅದು ಇದೆಲ್ಲ ನೋಡ್ಬಿಟ್ರೆ ಇಲ್ಲ ಗುರು ಜೆನ್ಯೂನ್ ಅಂತ ಅನ್ನಿಸ್ಬಿಡುತ್ತೆ. ಸೊ ಈ ಥರ ಏನಾದ್ರು ನಿಮಗೆ ಇಂಡಿಯನ್ ಪೋಸ್ಟಲ್ ಏನಾದ್ರು ಬಂತು ಅಂತಂದರೆ ಸೊ ನಂಬೋದಕ್ಕೆ ಹೋಗಬೇಡಿ, ಇದು ಪಕ್ಕಾ ದೊಡ್ಡ ಸ್ಕ್ಯಾಮ್ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಬಾಯ್.